ಹಾಸನ್ ವಿರುದ್ಧ ಕನ್ನಡಿಗರ ರೋಷ ವೇಷ ಜೋರಾಗ್ತಾ ಇದೆ. ಇವತ್ತು ಕರ್ವೆ ನಾರಾಯಣಗೌಡ ನೇತೃತ್ವದಲ್ಲಿ ಸಭೆ ನಡೆಯಲಿದ್ದು ಮುಂದಿನ ಹೋರಾಟದ ರೂಪುರೇಷದ ಬಗ್ಗೆ ಚರ್ಚೆಯಾಗುತ್ತೆ. ಜೂನ್ 5ಕ್ಕೆ ದೇಶಾದ್ಯಂತ ಥಗ್ ಲೈಫ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಜೂನ್ 5ಕ್ಕೆ ಅಂದ್ರೆ ಇನ್ನೊಂದು 3 ದಿನ ಬಾಕಿ ಇದೆ. ರಾಜ್ಯದಲ್ಲಿ ರಿಲೀಸ್ ಆಗೋಕೆ ಬಿಡಲ್ಲ ಅಂತ ಕರ್ವೆ ಹೇಳ್ತಾ ಇದೆ. ಕನ್ನಡ ರಕ್ಷಣಾ ವೇದಿಕೆ ಯಾವುದೇ ಕಾರಣಕ್ಕೂ ಸಿನಿಮಾ ರಿಲೀಸ್ ಮಾಡಬಾರ್ದು ಅಂತ ಎಚ್ಚರಿಕೆ ಕೊಡ್ತಾ ಇದ್ದು, ತಮಿಳು ನಟರು ಕನ್ನಡ ಪರ ಇದ್ದರೆ ಅವರ ಸಿನಿಮಾವನ್ನು ಬ್ಯಾನ್ ಮಾಡಿ ಚಿತ್ರಮಂದಿರಗಳಿಗೆ ಭೇಟಿ ಕೊಟ್ಟು ವಾರ್ನಿಂಗ್ ಅನ್ನ ಕರ್ವೆ ಕೊಡ್ತಾ ಇದೆ. ಒಂದು ಸಿನಿಮಾ ರಿಲೀಸ್ ಆಗದೆ ಬೇಡ ಅಂತ ಅವ್ರು ಸಾರಿ ಕೇಳಲಿ ಬಿಡ್ಲಿ. ನಾವು ಒಂದು ರೀತಿ ಹೆಂಗಾಗ್ತಿದೆ ಗೊತ್ತಾ, ನೀನು ಮಾತಾಡಿದೆ, ನೀನು ಸಾರಿ ಕೇಳಲೇಬೇಕು ಅಂತ ಹಿಂದೆ ಬಿದ್ದಂಗೆ ಆಗ್ತಾ ಇದೆ. ಬೇಡ, ರಿಲೀಸ್ ಮಾಡೋದೇ ಬೇಡ ಬಿಡಿ ಇಂಥ ನಿರ್ಧಾರ ತುಂಬ ಜನ ಹೋಗಿದ್ದಾರೆ. ಕನ್ನಡ ಪರ ಸಂಘಟನೆಗಳೆಲ್ಲವೂ ಸದ್ಯ ಈ ವಿಚಾರದಲ್ಲಾದರೂ ಒಗ್ಗಟ್ಟಾಗಿದ್ದಾರಲ್ಲ, ಅದೇ ಖುಷಿ ಅಥವಾ ಸಮಾಧಾನ. ಎಲ್ಲರೂ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಎಷ್ಟೊಂದು ಧಿಮಾಕಿನ ಪ್ರದರ್ಶನ ನೋಡಿ, ಅಲ್ಲಿ ಅವರಿಗೆ ಬೇಕಾದಂತಹ ರೀತಿಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಕಮಲ್ ಹಾಸನ್ ಬ್ಯಾನರ್ನ ಫೋಟೋವನ್ನು ಇಟ್ಕೊಂಡು ಅದಕ್ಕೆ ಪಾನ್ ಪರಕ್ ಹಾಕ್ಕೊಂಡು ಉಗಿಯೋದು, ಚಪ್ಪಲಿ ಹಾರವನ್ನು ಕೆಲವು ಕಡೆ ಹಾಕೋದು, ಟೈರ್ಗೆ ಬೆಂಕಿ ಹಚ್ಚೋದು. ಅಂದರೆ ನಮಗೆ ನೋಡು ಇಷ್ಟರ ಮಟ್ಟಿಗೆ ಆಕ್ರೋಶ ಇದೆ. ನಿನ್ನ ಹೇಳಿಕೆಯಿಂದ ವಾಪಸ್ ತಗೋ, ನಿನ್ನ ಸ್ಟೇಟ್ಮೆಂಟನ್ನು ನೀವು ವಾಪಸ್ ತಗೋಬೇಕು ಅನ್ನೋ ಹಿನ್ನೆಲೆಯಲ್ಲಿ ಹೇಳಿಕೆಗಳು ಕೇಳಿ ಬರ್ತಾ ಇದೆ. ಇಷ್ಟೆಲ್ಲ ಆದರೂ ರಾಜ್ಯ ದಗ ಅಂತ ಹೊತ್ತು ಉರಿತಾ ಇದೆ. ಅವ್ರ ಸ್ಟೇಟ್ಮೆಂಟಿಂದ ಮತ್ತು ಅವ್ರ ಹೆಸರು ಕೇಳಿಸ್ಕೊಂಡ್ರೆ ರಾಜ್ಯಕ್ಕೆ ಕೋಪ ಬರ್ತಾ ಇದೆ. ಅವ್ರು ಮಾತ್ರ ತಮಿಳ್ನಾಡಲ್ಲಿ ವೆದರ್ ಬೇರೆ ಚಿಲ್ಲಾಗಿದೆ, ಕೂಲಾಗಿ ಸಿನಿಮಾ ರಿಲೀಸ್ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಹಾಗಾದರೆ ಕರ್ನಾಟಕ ಅವ್ರಿಗೆ ಮ್ಯಾಟ್ರ್ ಅಲ್ವಾ? ಕರ್ನಾಟಕದಲ್ಲಿರುವ ಆಡಿಯನ್ಸ್ ಮ್ಯಾಟರ್ ಅಲ್ವಾ? ಈ ಮನುಷ್ಯ ಏನು ದುಡ್ಡು ಹಾಕಿಲ್ಲ, ಇವ್ರದ್ದು ಹೆಂಗಾದ್ರೂ ಆಗುತ್ತೆ ಬಿಡಿ, ನಾನು ಯಾಕೆ ಕೇಳಬೇಕು ಅನ್ನೋ ಧಿಮಾಕು. ಈ ಮನುಷ್ಯನೇ ಪ್ರೊಡ್ಯೂಸರು ಆಗ್ಬಿಟ್ಟಿದ್ರೆ ಸಿನಿಮಾಗೆ ಸ್ವಲ್ಪ ಕೆಳಗೆ ಕಾವು ಹಚ್ಚಿರೋ ಬೆಂಕಿ ಕಾವು ತಾಗ್ತಾ ಇತ್ತು. ದುಡ್ಡೇನು ಹಾಕಿಲ್ವಲ್ಲ, ದುಡ್ಡು ಇಸ್ಕೊಂಡಿರ್ತಾರೆ, ಇಲ್ಲ ಪರ್ಸೆಂಟೇಜ್ ಲೆಕ್ಕ ಮಾತಾಡ್ಕೊಂಡಿರ್ತಾರೆ. ಸರ್ ನಾನು ಯಾಕೆ ತಲೆ ತಗ್ಗಿಸ್ಬೇಕು ಅಂತ ಇರ್ಬೋದೇನೋ, ಅಹಮ್ಮು, ಧಿಮಾಕು, ಗಾಂಚಾಲಿ ಎಲ್ಲ ಇರ್ಬೋದೇನೋ. ಈಗ ವಿಲವಿಲ ಅಂತ ಒದ್ದಾಡ್ತಾ ಇರೋದು ಯಾರು ಗೊತ್ತಾ? ಪ್ರೊಡ್ಯೂಸರು. ಮತ್ತು ಇಲ್ಲಿ ಡಿಸ್ಟ್ರಿಬ್ಯೂಷನ್ಸಿಗೆ ಹಣ ಕೊಟ್ಟು ಇಟ್ಕೊಂಡಿರ್ತಾರೆ ಡಿಸ್ಟ್ರಿಬ್ಯೂಟರ್ಸು, ಅವರಿಗೆ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಸಿನಿಮಾ ರಿಲೀಸ್ ಆಗಲಿ ಬಿಡಲಿ, ಈಗ ಪ್ರಶ್ನೆ ನಾವು ಯೋಚನೆ ಮಾಡಬೇಕಾಗಿರೋದು ಸಿನಿಮಾ ಆಗುತ್ತಾ, ರಿಲೀಸ್ ಆಗುತ್ತಾ ಅಥವಾ ಇಲ್ವಾ ಅಂತಲ್ಲ. ಆದರೂ ನೋಡೋದೇ ಬೇಡ, ಹಿಂಗೆ ಪಾಠ ಕಲಿಸ್ಬೇಕು.